Can we start? We start with Bodamas rule once more. ಅಷ್ಟೆಲ್ಲ ಮಾಡಿದ್ರು ಮತ್ತೆ ತಪ್ಪು ಮಾಡಿದ್ದೀರಾ ಆಯಿತಾ. ಸಿ ವಾಟ್ Bodamas rule ಈಸ್, ಫಸ್ಟು ಬ್ರ್ಯಾಕೆಟ್ ಇದ್ದರೆ ಬ್ರ್ಯಾಕೆಟ್ನ ಓಪನ್ ಮಾಡ್ಕೋಬೇಕು. ಆಮೇಲೆ ಆರ್ಡರ್ ಅಂದರೆ ಒಳಗಿರೋದು ಓಪನ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಡಿವಿಷನ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಅಡಿಷನ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಕರೆಕ್ಟ್. ಸೊ ಯೆಸ್ಟರ್ಡೇ ಐ ಗೇವ್ ಆರ್ಡರ್ ಇನ್ ದ ಆರ್ಡರ್ ಅಂದರೆ ಒಂಥರ ಈರುಳ್ಳಿ ಇದ್ದಂಗೆ. ಫಸ್ಟು ಹಾಫ್ ಅಂತ ಹೇಳ್ತಾರೆ ಎಲ್ಲರೂ, ಆರ್ಡರ್. ಸೊ ಒಳಗಡೆ ಏನಿದೆಯಾ ಫಸ್ಟ್ ಅದನ್ನ ಬಿಡಿಸ್ಕೋಬೇಕು, ಆಮೇಲೆ ಹೊರಗಡೆ ಇರೋದು. ಆಮೇಲೆ ಹಿಂಗೆ ಆರ್ಡರ್ ಮೀನ್ಸ್ ವಾಟ್, ಲೈಕ್ ಓಪನ್ ಬ್ರ್ಯಾಕೆಟು, ಸ್ಕ್ವೇರ್ ಬ್ರ್ಯಾಕೆಟು, ಫ್ಲವರ್ ಬ್ರ್ಯಾಕೆಟು ಅಂತ ಬರುತ್ತೆ. ಸೊ ಒಳಗಡೆ ಒಂದೊಂದೇ ಬ್ರ್ಯಾಕೆಟ್ ಬಿಡಿಸ್ಕೆ ಅಂತ ಹೋಗ್ಬೇಕು. ಹಾಂ, ಬಾರ್ ಮ್ಯಾಗ್ನೆಟಾ, ಬಾರ್ ಬ್ರ್ಯಾಕೆಟಾ, ಲೈಕ್ ದಿಸ್ ಈ ಥರನೂ ಬ್ರ್ಯಾಕೆಟ್ ಇದೆಯಾ? ಸೀರಿಯಸ್ಲಿ ಐ ಡೋಂಟ್ ನೋ ದಟ್. ಹಾಂ ಓಕೆ ಮೀನ್ಸ್ ಫಸ್ಟ್ ಫೋಕಸ್ ಆನ್ ದಟ್. ಓಕೆ ಡನ್. ಓಕೆ, ಐ ವಿಲ್ ಟೆಲ್ ಯು ದಟ್. ಸಿ, ಈ ಕ್ವಶನ್ ಕೊಟ್ಟಿದ್ದೆ ಎಲ್ಲವನ್ನು ತಪ್ಪು ಮಾಡಿದ್ದೀರಲ್ಲ. ಸೊ ಐ ಗೇವ್ 12 ಮೈನಸ್ 4 ಪ್ಲಸ್ 2 ಇಂಟು 2 ಹಿಂಗಿದೆಯಾ ತಾನೆ? ಏನು ಮಾಡಿದಿರಿ ಫಸ್ಟ್ ನಿನ್ನೆ ನೀವು? ಏನು ಮಾಡಿದ್ರಿ? ಹಾಂ, ಯಾವ್ದು ಕ್ಯಾನ್ಸಲ್ ಮಾಡಿದ್ರಿ ನೋಡೋ. ಇವಾಗ ಅಕಾರ್ಡಿಂಗ್ ಟು Bodamas ರೂಲ್ ಹೇಳುತ್ತೆ ಏನಂತ, ಸರ್ ಡಿವಿಷನ್ ಮಾಡೋಕ್ಕೋ ಡಿವಿಷನ್ ಇಲ್ಲ ಮಲ್ಟಿಪ್ಲಿಕೇಶನ್ ಮಾಡೋಣ ಅಂತ. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಲ್ಲಿ ಹೋಯ್ತು ಅಂತ ಕತೆ. ಯಾಕೆ? ಫಸ್ಟ್ ಏನು ಮಾಡಬೇಕು, ಇಲ್ಲಿದೆ ನೋಡೋ ಬ್ರ್ಯಾಕೆಟ್ ತೆಗಿಬೇಕು. ಬ್ರ್ಯಾಕೆಟ್ ಎಲ್ಲಿದೆ? ಇಲ್ಲಿದೆ. ಸೊ ಫಸ್ಟ್ ಏನು ಮಾಡಬೇಕು, 12 ಇದು ಈಕ್ವಲ್ ಹಾಕೇನದ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಸ್ಟೆಪ್ ಬಂದ ತಕ್ಷಣ ಏನು ಮಾಡಬೇಕು, ಈಕ್ವಲ್ ಹಾಕೋಬೇಕು. ಸೊ ಈಕ್ವಲ್ 12 ಮೈನಸ್ 4 ಪ್ಲಸ್ 2 ಎಷ್ಟು? 6 ಇಂಟು 2. ಕರೆಕ್ಟಾ? ನೆಕ್ಸ್ಟ್ ಏನು ಮಾಡ್ತೀರಾ, 12 ಮೈನಸ್ ಹಂಗೆ ಇದೆ, 6 2s 12. 12 ಹೋದರೆ 0. ಏನೋ ಡೌಟ್ ಇದೆಯಾ? ಮತ್ತು ಹಿಂದೆ ಹೆಂಗೆ ತಪ್ಪು ಮಾಡಿದ್ರಿ ಅಷ್ಟೊಂದೆಲ್ಲ ಹೇಳಿದ ಮೇಲೆ? ಸೊ ಟೇಕ್ ಒನ್ ಮೋರ್ ಕ್ವಶನ್, ಇನ್ನೇ ಕೊಟ್ಟಿದ್ನಲ್ಲ. ಸೊ ಇದನ್ನ ಹೇಳ್ರಿ, ಎಷ್ಟು ಬರುತ್ತೆ? 18 ಡಿವೈಡೆಡ್ ಬೈ 3 ಪ್ಲಸ್ 2 ಇಂಟು ಪ್ಲಸ್ 2 ಪ್ಲಸ್ 2 ಇಂಟು 4. ಹೇಳ್ರಪ್ಪ, ಫಸ್ಟ್ ಏನು ಮಾಡಬೇಕು? ಫಸ್ಟು ಡಿವಿಷನ್ ಎಲ್ಲಿದೆ? ಇಲ್ಲಿದೆ. 18 ಡಿವೈಡ್ ಬೈ 3 ಅಂದರೆ ಎಷ್ಟು ಹೋಯ್ತು? 18 ಬೈ 3 ಅಂದರೆ ಎಷ್ಟು ಬರುತ್ತೆ ಆನ್ಸರು? 6. ಕರೆಕ್ಟಾ? ಈಕ್ವಲ್ ಎಷ್ಟು ಬರುತ್ತೆ ಇದು? 6 ಪ್ಲಸ್ 2. ಕಲಿಬೇಕಾದ್ರೆ ಒಂದೊಂದೇ ಸ್ಟೆಪ್ ಮಾಡ್ಕೊಂತ ಹೋಗ್ರಿ, ಆಮೇಲೆ ಒಂದೇ ಸಲ ಮಾಡಂತ್ರಿ. 2 ಇಂಟು 4. ನೆಕ್ಸ್ಟ್ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಇದಾ? ಸೊ 6 ಪ್ಲಸ್ 2 ಪ್ಲಸ್ ಎಷ್ಟು ಬರುತ್ತೆ? 8. ನೆಕ್ಸ್ಟ್ ಏನು ಮಾಡಬೇಕು? ಆ್ಯಡಾ? 6 2s 6 ಪ್ಲಸ್ 2 8. 8 ಪ್ಲಸ್ 8 16. ಕರೆಕ್ಟಾ? ಏನಾದರೂ ಡೌಟ್ ಇದೆಯಾ? ತಪ್ಪು ಹೆಂಗೆ ಮಾಡ್ತೀರಾ? ಹಾಂ, ಸೊ ಇನ್ನೊಂದು ಅವಳು ಹೇಳಿದ್ನಲ್ಲ, ಬಾರ್ ಬ್ರ್ಯಾಕೆಟ್, ದಟ್ ಐ ವಿಲ್ ಶೋ ಯು. ಸಿ, ಇಫ್ ಇಟ್ ಈಸ್ ಲೈಕ್ ದಿಸ್ ಕ್ವಶನ್ ಈಸ್ 12 ಪ್ಲಸ್ 3 ಮೈನಸ್ 9 ಪ್ಲಸ್ 4 ಹಿಂಗಿದೆ ಇಂಟು 2 ದಿಸ್ ಹೋಲ್ ಡಿವೈಡ್ ಬೈ, ಸೊ ಐ ವಿಲ್ ರೈಟ್ ಇಂಟು 2 ಅಂತ ಬರೀತು. ಹಿಂಗಿದೆ, ಇದ್ರ ಮೇಲೆ ಹಿಂಗೆ ಬಾರ್ ಹಾಕಿದ್ದಾರೆ ಅನ್ಕೋ. ಆಯಿತಾ? ಏನಂಗಂದ್ರೆ ಅರ್ಥ? ಹಾಂ, ಆ ಥರ ಬಾರ್ ಹಾಕಿದ ಅರ್ಥ ಏನು? ಹಾಂ, ಫಸ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅರ್ಥ. ಓಕೆ, ಸೊ ದಿಸ್ ವಿಲ್ ಬಿಕಮ್ ವಾಟ್? ಓಪನ್ ಬ್ರೇಸ್ ಇದು ತಾನೆ, ಹಂಗೆ ಹಿಡ್ಕೊ. 12 ಪ್ಲಸ್ 3 9 ಮೈನಸ್ 9 ಪ್ಲಸ್ 4 ಎಷ್ಟಾಯಿತು? ಇಲ್ಲಿ ನೋಡು, ಮೈನಸ್ ಇದೆ ತಾನೆ ಇಲ್ಲಿ. ಒಂದು ನಿಮಿಷ. ಸೊ ಇಲ್ಲಿ ಬ್ರ್ಯಾಕೆಟ್ ನೋಡಿ, ಇಲ್ಲಿ ಬ್ರ್ಯಾಕೆಟ್ ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ಇದ್ರೆ ಬರೀ ಇದು ಎಲ್ಲಿಗಿದೆ? 9 ಪ್ಲಸ್ 4ಗಿದೆ, ಮೈನಸ್ ಹಂಗೆ ಹಿಡ್ಕೊ. 9 ಪ್ಲಸ್ 4 ಆಗಳ ಮೈನಸ್ ಇಲ್ಲ ಶಿಷ್ಯ. ನೀನೇನು ಮಾಡಬೇಕು, ಬ್ರ್ಯಾಕೆಟ್ ಮಾತ್ರ ಅದನ್ನು ಸೈನ ಕನ್ಸಿಡರ್ ಮಾಡಬಾರ್ದು. 9 ಪ್ಲಸ್ 4 13. ನೀನು ಮೈನಸ್ ಯಾಕೆ? ಬ್ರ್ಯಾಕೆಟ್ ಇಷ್ಟಕ್ಕೆ ಮಾತ್ರ ಇರೋದು, ಆ ಮೈನಸ್ ಬಿಟ್ಬಿಡ್ಬೇಕು. ಸೊ 13 ಆಯಿತಾ? ಇಂಟು 2, ಆಮೇಲೆ ಓಪನ್ ಕ್ಲೋಸ್ ಬ್ರೇಸ್ 2. ನೆಕ್ಸ್ಟ್ ಏನು ಹಾಕಿ ಅಂತೀವಿ? ಓಪನ್ ಕ್ಲೋಸು
ಇವಾಗ ಮಾಡ್ಕೊ. ಫಸ್ಟ್ ಏನು ಮಾಡೋ ಅಡಿಷನ್ 12 + 3 15, 15 - 13. ಸೊ ಅದು ಮುಗಿಯೋ ತನಕ ಬ್ರೇಸ್ ಹಾಕ್ಯಂತಾನೆ ಹೋಗಬೇಕು. ಮುಗ್ದಾದ್ಮೇಲೆ ನೀವು ಫ್ಲವರ್ ಬ್ರಾಕೆಟ್ ತೆಗಿಬೇಕು. ಬ್ರಾಕೆಟ್ ಇವಾಗ ನೋಡು ಸಾಲ್ವ್ ಮಾಡ್ತಾ ಇದ್ದೀನಿ, ಬ್ರಾಕೆಟ್ ತೆಗಿತೀನಿ. 15 - 13 ಹೋದರೆ 2 × 2 ನಾವು ಇವಾಗ ಇದನ್ನ ಸಾಲ್ವ್ ಮಾಡಿದ್ನ ಫ್ಲವರ್ ಬ್ರಾಕೆಟ್ ತೆಗಿತೀನಿ. 2 × 2 = 4, 4 × 2 8. ಇದು ಆನ್ಸರ್. ಅರ್ಥ ಆಯ್ತಾ? ಬ್ರಾಕೆಟ್ ಮಾಡಿದರೆ × 2 × 2 ಅರ್ಥ ಆಯ್ತಾ? ಏನಾರ ಡೌಟ್ ಇದೆಯಾ? ಅದು ಬಾರ್ದು ICICI 8 ಬರುತ್ತೆ ಅನ್ಸುತ್ತೆ ಅದು. ನೆಕ್ಸ್ಟು ಇಷ್ಟು ಮಾಡಿದ್ರೆ ತಾನೆ. ಇನ್ನೇನೋ ಡೌಟ್ ಇದೆಯೇನಪ್ಪ? ಮಾಡ್ತೀರಾ? ಇದ್ರಾಗ ಯಾವ್ದು ಮಾಡಲಿ? ಇನ್ನೇ ಕೊಟ್ಟಿದ್ನಲ್ಲ, ಚೆಕ್ ಮಾಡಿರಿ. ಅದ್ರಾಗ ಯಾವ್ದು ಮಾಡಲಿ? ಯಾವುದಿದೆ ಟಫು? ಯಾವ್ದು ಮಾಡಬೇಕು? ಅಲ್ಲಿ ನೋಡಿರಿ ಒಬ್ಬಂದು 20 ಮೇಲೆ ಬಂದಿಲ್ಲ. ಯಾವ ಕ್ವಶನ್ ಮಾಡಲಿ? ರಿಮೆಂಬರ್, ಯಾವನಿಗೆ ಬೇಸಿಕ್ ಚೆನ್ನಾಗಿರಲ್ವೋ ಅವನು ಚೆನ್ನಾಗಿ ಓದೋಕ್ಕಾಗಲ್ಲ. ಯಾವಾಗ ಅವನು ಚೆನ್ನಾಗಿ ಓದಲ್ವೋ ಒಳ್ಳೊಳ್ಳೆ ಕಾಲೇಜ್ಗಳು ಸಿಗಲ್ಲ. ಯಾವಾಗ ಅವನು ಒಳ್ಳೊಳ್ಳೆ ಕಾಲೇಜ್ ಸಿಗಲ್ಲೋ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಗಲ್ಲ. ಯಾವಾಗ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಗಲ್ವೋ ಅವನಿಗೆ ಒಳ್ಳೊಳ್ಳೆ ಜಾಬ್ ಆಗಲಿ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಆಗಲಿ ಸಿಗಲ್ಲ. ಯಾವಾಗ ಯಾವುದೂ ಸಿಗಲ್ಲೋ ಅವನು ರಿಚ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇಟ್ ಈಸ್ ಸಿಂಪಲ್. ಇಟ್ ಸೋ ಸ್ಟಾರ್ಟ್ಸ್ ವಿತ್ ಬೇಸಿಕ್ಸ್. ಬೇಸಿಕ್ ಚೆನ್ನಾಗಿದ್ದರೆ, ಬಿಲ್ಡಿಂಗಲ್ಲಿ ಗ್ರೌಂಡ್ ಚೆನ್ನಾಗಿದ್ದರೆ ಆವಾಗ ಮಾತ್ರ ಬಿಲ್ಡಿಂಗ್ ಚೆನ್ನಾಗಿ ಕಟ್ಬೋದು. ಇಲ್ಲ ಸ್ವಲ್ಪ ಅಲ್ಲಾಡ್ತೋ ಗಯ್ಯ. ಎಷ್ಟು? ಸೆಕೆಂಡ್ ಒನ್ನು ಎಷ್ಟನೇದು? ಯಾವ ಕ್ವಶನ್ನ? ಯಾವ ಸೆಕೆಂಡು? ಫಸ್ಟ್ ಮೇನಾ ಸೆಕೆಂಡ್ನದಾ? ದಿಸ್ ಒನ್ 5 + 6 ಡಿವೈಡ್ 3 + 7 ಕರೆಕ್ಟಾ? ಇದೇನಾ ಕ್ವಶನ್ನು? ಫಸ್ಟ್ ಏನು ಮಾಡ್ತೀರಾ? ಬ್ರಾಕೆಟ್ ಏನಾದ್ರು ಬಿಡಿಸ್ಕೊತೀರಾ? ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟು ಸೊ 5 + 6 11, 11 ಡಿವೈಡ್ ಬೈ 3 + 7. 11 ಡಿವೈಡ್ ಬೈ 3 ಅಂದರೆ ಎಷ್ಟು ಬರುತ್ತೆ? 3.6 + 7, 7 + 3 10, 10 + 10.6. ಎನಿ ಡೌಟ್? ಎನಿ ಡೌಟ್? ಕ್ಲಿಯರಾ? ಓಕೆ ಟೇಕ್ನಾ. ಫ್ರ್ಯಾಕ್ಷನ್ಸ್ ಇವತ್ತೆಲ್ಲ ಮುಗಿಸ್ಬಿಡ್ತೀನಿ ಆಯಿತಾ? ಫ್ರ್ಯಾಕ್ಷನ್ಸ್ ನೀಟಾಗಿ ನೋಡಿರಿ. ಫ್ರ್ಯಾಕ್ಷನ್ಸ್ ಎಷ್ಟು ಟೈಪ್ ಇದ್ದಾವೆ? 3 ಟೈಪ್ಸ್. ಫಸ್ಟ್ ಒನ್ ಪ್ರಾಪರ್ ಫ್ರ್ಯಾಕ್ಷನ್. ಪ್ರಾಪರ್ ಫ್ರ್ಯಾಕ್ಷನ್ ಒಂದು ಎಕ್ಸಾಂಪಲ್ ಹೇಳ್ರಿ. ಮೇಲೆ ನ್ಯೂಮರೇಟ್ರ್ ಡಿನಾಮಿನೇಟ್ರಲ್ಲಿ ನ್ಯೂಮರೇಟ್ರು ಚಿಕ್ಕ ನಂಬರ್ ಇರಬೇಕು, ಕರೆಕ್ಟಾ? ಸ್ಮಾಲರ್ ನಂಬರ್. ಕೆಳಗೆ ಡಿನಾಮಿನೇಟ್ರು ಬಿಗರ್ ನಂಬರ್ ಅಥವಾ ಲಾರ್ಜರ್ ನಂಬರು. ಸೊ ಎಕ್ಸಾಂಪಲ್ ಐ ವಿಲ್ ಟೇಕ್ ಎಕ್ಸಾಂಪಲ್ ಇಸ್ ಈಕ್ವಲ್ ಟು 3/4. ಓಕೆನಾ? ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನ್ ಮೀನ್ಸ್ ಸೊ ನ್ಯೂಮರೇಟ್ರು ಲಾರ್ಜರ್ ನಂಬರು, ಡಿನಾಮಿನೇಟ್ರು ಸ್ಮಾಲರ್ ನಂಬರು. ಎಕ್ಸಾಂಪಲ್ಲು ಇದನ್ನೇ ಉಲ್ಟಾ ಬರಿತೀನಿ, ಕರೆಕ್ಟಾ? ಬರಿಬೋದಾ? ದೆನ್ ಮೂರನೇದು ಯಾವುದು? ಮಿಕ್ಸ್ಡ್ ಫ್ರ್ಯಾಕ್ಷನ್. ಇದ್ರಾಗ ಹೆಂಗಿರಬೇಕು? ಒಂದು ಫುಲ್ ನಂಬರು ಅಥವಾ ಓಲ್ ನಂಬರು, ಆಯಿತಾ? ಓಲ್ ನಂಬರು ಮೇಲೆ ಒಂದು ನ್ಯೂಮರೇಟ್ರ್ ಒಂದು ಡಿನಾಮಿನೇಟ್ರ್. ಎಕ್ಸಾಂಪಲ್ಲು 2 1/3, 4 1/7 ಹಿಂಗಿದ್ರೆ ಮಿಕ್ಸ್ಡ್ ಫ್ರ್ಯಾಕ್ಷನ್, ಕರೆಕ್ಟಾ? ಇವೆಲ್ಲ ಟೈಪ್ಸು. ಇವು ನಮಗೆ ಯಾರು ಯೂಸ್ ಆಗುತ್ತಾ? ನಿಮಗೆ ಯಾರು ಯೂಸ್ ಆಗುತ್ತಾ? ಇದು 6th to 7th ಯೂಸ್ ಆಗುತ್ತೆ, ರೈಟ್? ಡಿಫೈನ್ ಪ್ರಾಪರ್ ಫ್ರ್ಯಾಕ್ಷನ್, ಗಿವ್ ಎನ್ ಎಕ್ಸಾಂಪಲ್, ರೈಟ್ ದ ಫ್ರ್ಯಾಕ್ಷನ್ ಇಂಟು ಡೆಸಿಮಲ್ ಫಾರ್ಮ್. ಇವೆಲ್ಲ ಯೂಸ್ ಆಗುತ್ತೆ, ಕರೆಕ್ಟಾ? ಬಟ್ ನಿಮಗೆ ಯಾವ ಬೇಕಾಗಿಲ್ಲಲ್ಲ. ಸೊ ವಿಲ್ ಗೋ ಡೈರೆಕ್ಟ್ಲಿ ಫಾರ್ ಆಪ್ರೇಷನ್ಸ್. ಯಾವ ಆಪ್ರೇಷನ್ನು? ಅಡಿಷನ್. ಫಸ್ಟ್ ಒನ್ ಅಡಿಷನಲ್ಲಿ ಫಸ್ಟ್ ಏನು ಅಬ್ಸರ್ವ್ ಮಾಡಬೇಕು? ಇಫ್ ಎ ನ್ಯೂಮರೇಟರ್ ಡಿನಾಮಿನೇಟರ್ ಪ್ಲಸ್ ನ್ಯೂಮರೇಟರ್ ಡಿನಾಮಿನೇಟರ್ ಎಷ್ಟು ಥರ ಕೊಡಲಿ,
ಫಸ್ಟ್ ಚೆಕ್ ಮಾಡಬೇಕಾಗಿದ್ದೇನು? ಚೆಕ್ ಫಸ್ಟ್ ಈಸ್ ಡಿನಾಮಿನೇಟರ್ ಸೇಮ್ ಆರ್ ನಾಟ್. ಸೇಮ್ ಆರ್ ನಾಟ್. ಇಫ್ ಸೇಮ್ ಏನು ಮಾಡಬೇಕು? ರೈಟ್ ಆ್ಯಸ್ ಇಟ್ ಈಸ್. ರೈಟ್ ಆ್ಯಸ್ ಇಟ್ ಈಸ್ ಆ್ಯಂಡ್ ಆ್ಯಡ್ ದ ನಂಬರ್ಸ್. ಕರೆಕ್ಟಾ? ಹಿಂಗೆ ಬರ್ಕಂತ ಕೂತ್ಕೊಂಡ್ರೆ ನನಗೆ ಟೈಮ್ ಮುಗ್ದೋಗುತ್ತೆ. ಸೊ ಐ ವಿಲ್ ರೈಟ್ ಡೈರೆಕ್ಟ್ಲಿ. ಸೊ 1/2 + 3/2 ಇಟ್ ಈಸ್ ಲೈಕ್ ದಿಸ್. ಅಥವಾ ಇನ್ನೊಂದು ನಂಬರ್ ತಗೋ, ಪ್ರಾಬ್ಲಮ್ ಇಲ್ಲ. 5/2 ಲೈಕ್ ದಿಸ್. ಡಿನಾಮಿನೇಟರ್ ಚೆಕ್ ಮಾಡ್ಕೋಬೇಕು, ಸೇಮ್ ಇದೆಯಾ? ಸುಮ್ಮನೆ ಬರೀ ಒಂದೇ. ಇನ್ನು ಉಳಿದವೆಲ್ಲ ಏನು ಮಾಡಬೇಕು? 1 + 3 + 5 ಆ್ಯಡ್ ಮಾಡಿದರೆ 3 + 4 4 + 5 9 9/2. ಡಿವೈಡ್ ಆಗಂಗಿದ್ರೆ ಡಿವೈಡ್ ಮಾಡಿರಿ, ಇಲ್ಲ ಅಂದರೆ ಅಲ್ಲಿಗೆ ಹೇಳ್ರಿ. ಇವು ಎಕ್ಸಾಂಪಲ್ ಐ ವಿಲ್ ಟೇಕ್ ಒನ್ ಮೋರ್ ನಂಬರ್ ಲೈಕ್ 6/3 + 12/3 ಹಿಂಗಿದೆ. ಏನು ಮಾಡ್ತೀರಾ? ಹಾಂ, ಡಿನಾಮಿನೇಟರ್ ಸೇಮ್ ಬರ್ಕೊತೀರಾ. ಕರೆಕ್ಟಾ? ಇಲ್ಲ ಡಿವೈಡ್ ಮಾಡಂಗಿದ್ರೆ ಡಿವೈಡ್ ಮಾಡಿರಿ. ಡಿವೈಡ್ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ? ಡಿನಾಮಿನೇಟರ್ ಸೇಮ್ ಇರೋದು ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಬಾರ್ದು, ಸುಮ್ಮನೆ ಡಿನಾಮಿನೇಟರ್ ಹೆಂಗೆ ಬರ್ಕೋ. 12 + 6 18 ಡಿವೈಡ್ ಆಗುತ್ತೆ ಎರಡು ನಂಬರು. ಆಗಲ್ವಾ? ಆಗಲ್ಲ ಅಂದರೆ ಟೇಬಲ್ಸ್ ಬರಲ್ಲ ಅಂತ ಮೊನ್ನೆ ಕೇಳಿದ್ದೀನಿ, ಬಿಡ್ದಿಲ್ಲ, ಹೊಡ್ತಾ ಇವಾಗ ಬೀಳ್ತವೆ. ಮುಗಿಸಿದ ತಕ್ಷಣ ಟೇಬಲ್ಸ್ ಕೇಳ್ತೀನಿ. 3 1 = 3 3 6 = 18 6/1 6/1 ಅಂದರೆ 6 ಅಂತ. ಡಿನಾಮಿನೇಟರ್ ಸೇಮ್ ಇದ್ದರೆ ಗೊತ್ತಾಯ್ತಾ ಏನು ಮಾಡಬೇಕು ಅಂತ? ಡಿಫ್ರೆಂಟ್ ಇದ್ದರೆ, ಇಫ್ ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್, ಡಿನಾಮಿನೇಟರ್ ಆರ್ ಡಿಫ್ರೆಂಟ್. ಸೊ ಏನು ಮಾಡಬೇಕು? ತುಂಬ ಟೀಚರ್ಸ್ ತುಂಬ ಥರ ಹೇಳ್ಕೊಡ್ತಾರೆ, ಬಟ್ ನಾವು ಇದೇ ಫಾಲೋ ಮಾಡೋದು, ಯಾಕೆಂದರೆ ನಮಗಿದೆ ಇಷ್ಟ. ಸೊ 1/3 + 5/2 ಹಿಂಗಿದೆ. ಡಿನಾಮಿನೇಟರ್ ಡಿಫ್ರೆಂಟ್ ಇದೆ. ಏನು ಬರ್ಕೋಬೇಕು? ಹಾಕೋ ಒಂದು ಲೈನ್, ಸುಮ್ಮನೆ ಕೆಳಗಡೆ ಮಲ್ಟಿಪ್ಲೈ ಮಾಡೋ. 3 2s 6 ಇಲ್ಲಿಂದ ಇಲ್ಲಿಗೆ ಹೋಗೋ. 2 1s 2 ಪ್ಲಸ್ ಇದ್ದರೆ ಪ್ಲಸ್ ಹಾಕು, ಮೈನಸ್ ಇದ್ದರೆ ಮೈನಸ್ ಹಾಕು. ಪ್ಲಸ್ ಇದೆ, ಪ್ಲಸ್ ಬರಿತೀನಿ. 3 5s ತಗೊಳ 15. ಕರೆಕ್ಟಾ? 2 + 15 17 17/6 ಆನ್ಸರ್. ಡಿವೈಡ್ ಆಗುತ್ತಾ? ಆಗಲ್ಲ, ಹಂಗೆ ಹೇಳ್ತೀನಿ. ಸೊ ಇದು 2 ಇದೆ, ಅಥವಾ ಎಕ್ಸಾಂಪಲ್ ನಂಬರ್ 1 ಇದು ಎರಡು ನಂಬರ್ ಇದೆ. 3 ನಂಬರ್ ಇದ್ದರೆ 1/3 + 5/2 + 9/2 ಹಿಂಗೆ 3 ನಂಬರ್ ಇದೆ. ಏನು ಮಾಡೋಣ? ಯಾವನು ಪಾಠನ ಮರೆತು ಮುಂದಕ್ಕೆ ಹೋಗ್ತಾನಲ್ಲ ಅವನು ಪದೇ ಪದೇ ಬೀಳ್ತಾನೆ ಇರ್ತಾನೆ. ಒಂದ್ಸಲ ಹೇಳಿದ್ದಾಗ ಪಟ್ಟನ ಹಿಂಗೆ ಹಿಡ್ಕೊಂಡಿರ್ಬೇಕು. ಈಗ ಯಾವಾಗ ಯೂಸ್ ಆಗುತ್ತಲ್ಲ ಅವಾಗ ಯೂಸ್ ಮಾಡ್ತಾ ಇರಬೇಕು. ಇನ್ನೆಷ್ಟೇನು ಮಾಡೋಣ? ಫಸ್ಟ್ ಇವೆರಡನ್ನೂ ಏನದು ಆಯಿತಾ, ಆ್ಯಡ್ ಮಾಡೋಣ, ಆನ್ಸರ್ ಬರುತ್ತೆ. ಆಮೇಲೆ ಇದಕ್ಕೆ ಇದನ್ನ ಆ್ಯಡ್ ಮಾಡೋಣ. ಕರೆಕ್ಟಾ? ನೀವೇ ದೊಡ್ಡ ಮಂಗನ ಮಕ್ಕಳು ಅಂದರೆ ಏನು ಮಾಡಿರಿ? ಡಿನಾಮಿನೇಟರ್ ಇಸ್ ಡಿಫ್ರೆಂಟ್, ಸೇಮ್ ಇದೆ, ಯೂಸ್ ಮಾಡ್ಬೋದು ತಾನೆ? ಮಾಡ್ಬೋದಾ? ಮಾಡಿರಿ. 1/3 ಪ್ಲಸ್ ಡಿನಾಮಿನೇಟರ್ ಸೇಮ್ ಇದೆ, 5 + 9 ಎಷ್ಟಾಯಿತು? 14. ಇವಾಗ ಡಿಫ್ರೆಂಟ್ ಇದೆ. ಇವಾಗ ಏನು ಮಾಡ್ತೀರಾ? 3 2 3s 6 2 1s 2 ಪ್ಲಸ್ 14 3s 14 3s ಅಗಳ 14 3s 42. ಕರೆಕ್ಟಾ? 28 42 ನನಗೆ ಗೊತ್ತಿಲ್ಲ. ಸೊ ದಿಸ್ ವಿಲ್ ಬಿಕಮ್ 44/6 ಡಿವೈಡ್ ಆಗುತ್ತಾ? ಎಷ್ಟು ನೋಡಿ? ಅದು ಯಾವ ಡಿವಿಷನ್ ಬರ್ತಾ ಇರಲಿಲ್ಲ. ನೋಡ್ಕೊಳ್ರಿ. ಈ ಎರಡೂ ನಂಬರು ಒಂದೇ ನಂಬರಿಂದ ಡಿವೈಡ್ ಆಗಬೇಕು. ಡೋಂಟ್ ಡೂ ಲೈಕ್ ದಿಸ್. ಸರ್ 6 2 ಅಲ್ಲಿ ಡಿವೈಡ್ ಆಗುತ್ತೆ. 6 1s 6 44 1s 44 ಹಿಂಗೆಲ್ಲ ಮಾಡೋಂಗಿಲ್ಲ. ಎರಡೂ ನಂಬರು ಒಂದೇ ನಂಬರಲ್ಲಿ ಡಿವೈಡ್ ಆಗಬೇಕು. ಹೆಂಗೆ? ಫಸ್ಟ್ ಅದಕ್ಕೆ ಏನು ಮಾಡ್ಕೋಬೇಕು? ಸ್ಮಾಲೆಸ್ಟ್ ನಂಬರ್ ನೋಡ್ಕೋಬೇಕು. 2 ಸ್ಮಾಲೆಸ್ಟ್ ನಂಬರು. ಲಾಸ್ಟ್ ನಂಬರು 2 ಇಂದ ಡಿವೈಡ್ ಆಗುತ್ತೆ ಅಂದರೆ ಲಾಸ್ಟ್ ನಂಬರ್ ಎಷ್ಟಿರಬೇಕು? 0 2 4 6 8 ಇರಬೇಕು. 6 ಇದೆಯಾ? 2 ಇಂದ ಡಿವೈಡ್ ಆಗುತ್ತೆ. ಹಂಗಾದರೆ ಮೇಲೆ 4 ಇದೆಯಾ? 2 ಇಂದ ಡಿವೈಡ್ ಆಗುತ್ತೆ. 2 3s 6 2 22s. ಸೊ 22/3 ಇದು ಡಿವೈಡ್ ಆಗಲ್ಲ, ಅದಕ್ಕೆ ಹಂಗೆ ಇಡಬೇಕು. ಅರ್ಥಮಾಯಿಂದಾ? ಸೊ ಐ ವಿಲ್ ಟೇಕ್ ಒನ್ ಮೋರ್ ಕ್ವಶನ್ ಇದರಲ್ಲೇ. ಏನಂತ? ಸೊ ಫುಲ್ಲಿ ಡಿಫ್ರೆಂಟ್ ಐ ವಿಲ್ ಟೇಕ್.
ವಿಲ್ ಯೂಸ್ ಸಮ್ ನೋ ಐ ವಿಲ್ ಯೂಸ್ ದಿಸ್ ಒನ್ ಗುಡ್. ಸೊ 1/5 ಕಾಣಿಸ್ತಿದೆಯಾ ಪ್ಲಸ್ 1/7 ಕಾಣಿಸ್ತಿದೆಯಾ ಅದು ಕಾಣಿಸ್ತಾ ಇದೆಯಾ? ಇವಾಗ ಕಾಣಿಸ್ತಿದೆಯಾ? 1/7 ಪ್ಲಸ್ 1/3 ಯಾವ ಡಿನಾಮಿನೇಟ್ರು ಸೇಮ್ ಇಲ್ಲ. ಇವಾಗ ಏನು ಮಾಡ್ತೀನಿ, ನಿಮ್ಗೆ ಚೆನ್ನಾಗಿ LCM ಮೆಥಡ್ ಗೊತ್ತಿದ್ರೆ ಇದನ್ನು ಕಲಿಬೇಡ್ರಿ, ಅದನ್ನೇ ಫಾಲೋ ಅಪ್ ಮಾಡಿರಿ ಆಯಿತಾ. LCM ಮೆಥಡ್ ಗೊತ್ತಿಲ್ಲ ಅಂದರೆ ಇವಾಗ ನನಗೇನು ಗೊತ್ತೇ ಇಲ್ಲ ಸರ್ ಅಂದರೆ ಯಾವ್ದಾರು ಒಂದು ಫಾಲೋ ಮಾಡಿರಿ. ಓಕೆ, ನಾವು ಹಿಂಗೆ ಕಲ್ತಿದ್ದೀವಿ, ಅದಕ್ಕೆ ಹಿಂಗೆ ಮಾಡ್ತೀವಿ. ಸೊ ಡಿನಾಮಿನೇಟ್ರ್ 5 3s 5 7s 45 ಕರೆಕ್ಟಾ? 35 7 1 7 ಪ್ಲಸ್ 5 1 5 5 ಪ್ಲಸ್ ಇದು ಹಂಗೆ ಹಿಡ್ಕೋಬೇಕು, ಏನು ಮಾಡಬಾರ್ದು, ಮರ್ತು ಹೋಗಿಲ್ಲ. 7 + 5 12/35 ಯಾವ್ದಾರ ಡಿವೈಡ್ ಆಗಿದೆಯಾ? ಆಗಲ್ಲ. ನಾವು ಅಗೇನ್ ಇದು ಮಲ್ಟಿಪ್ಲಿಕೇಶನ್ 35 3s 35 2s 70 70 ಒಂದು 35 ಆ್ಯಡ್ ಮಾಡಿದರೆ 105 105 ಆದರೆ 3 12 3s 36 ಪ್ಲಸ್ 35. ವಾಟ್ ಈಸ್ 36 + 35? 71 71/105. ಈ ನಂಬರ್ 2 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಯಾಕೆ? ಲಾಸ್ಟ್ ಇಲ್ಲಿ 5 ಇದೆ, ಇಲ್ಲಿ 1 ಇದೆ, ಡಿವೈಡ್ ಆಗಲ್ಲ. 3 ಇಂದ ಆಗುತ್ತಾ? 3 ಇಂದ ಆಗುತ್ತಾ? 3 ಇಂದ ಆಗಲ್ಲ. ಯಾಕೆ ಆಗಲ್ಲ ಹೇಳ್ರಿ? 3 ಇಂದ ಯಾಕೆ ಡಿವೈಡ್ ಆಗಲ್ಲ? ಡಿವಿಸಿಬಿಲಿಟಿ ಟೆಸ್ಟ್ ಡಿವಿಸಿಬಿಲಿಟಿ ಟೆಸ್ಟ್ ಆಫ್ 3 ಹೆಂಗೆ ಹೇಳಿದ್ದೆ? 3 ಇಂದ ಡಿವೈಡ್ ಆಗುತ್ತಿಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಇದಕ್ಕೆ ನಿಮಗೆ ನೋಡಿದರೆ ಟೀಚರಿಗೆ ಪಾಠ ಮಾಡೋಕ್ಕೆ ಮನಸ್ಸು ಬರಲ್ಲ. ಸ್ಟ್ರೈಟಾಗಿ ಒಳ್ಳೆ ಅಭಿಷೇಕ್ ಬಚ್ಚನ್ ಮಗಳಂಗೆ ದೊಡ್ಡ ಅಂಬಾನಿ ಮಗ ಬಂದು ಕೂತ್ಕೊಂಡ್ಬಿಡ್ತೀರ, ನಿಮ್ಮದೇ ಕಾಲೇಜು ನಿಮ್ಮದೇ ಅಂತ. ಅಲ್ಲಿ ಮಣ್ಣು ಗೊತ್ತಿರಲ್ಲ. ಅಟ್ಲೀಸ್ಟ್ ನೀವಾರ ಓನರ್ ಮಕ್ಕಳಾಗಿದ್ದರೆ ಲಾಸ್ಟಿಗೆ ಏನು ಬಂದಿಲ್ಲ ಅಂದರೂ ಕಾಲೇಜಲ್ಲಿ ಕೂತ್ಕೊಂಡು ಕ್ಯಾಬಿನಲ್ಲಿ ಕೂತ್ಕೊಂಡ್ಬಿಟ್ಟು ಹಂಗೆ ಮಾಡೋ ಹಿಂಗೆ ಮಾಡಿ. ನೀನು ಕಾಲೇಜು ಇಲ್ಲ, ಸ್ಕೂಲು ಇಲ್ಲ, ಈ ಕಡೆ ಓದೋಕ್ಕೂ ಬರಲ್ಲ, ಇನ್ನೇನು ಮಾಡ್ತೀಯ? ಕೆಳಗಡೆ ಸೊಪ್ಪು ಮಾರ್ತೀಯ ಅಷ್ಟೇ. ಹೆಂಗೆ ಗೊತ್ತಾಗುತ್ತೆ 3 ಇಂದ ಡಿವೈಡ್ ಆಗುತ್ತೆ ಅಂತ? ಆ್ಯಡ್ ಮಾಡ್ಬೇಕು ನಂಬರು. 7 + 1 8 3 ಇಂದ ಡಿವೈಡ್ ಆಗಲ್ಲ, ಅದಕ್ಕೆ ನಂಬರ್ ಡಿವೈಡ್ ಆಗಲ್ಲ. 4 ಇಂದ ಪಕ್ಕ ಆಗಲ್ಲ, 2 ಇಂದ ಆಗಲ್ಲ ಅಂದಮೇಲೆ 4 ಇಂದ ಆಗಲ್ಲ. 5 ಇಂದ ನಮ್ಮ ನನಗೂ ಆಗಲ್ಲ, ಯಾಕೆಂದ್ರೆ ಲಾಸ್ಟಿಗೆ 1 ಐತೆ. 6 ಇಂದ 2 ಇಂದ ಆಗಲ್ಲ ಅಂದರೆ 6 ಇಂದ ಆಗಲ್ಲ. 7 ಇಂದ ಚಾನ್ಸೇ ಇಲ್ಲ. 7 10s 70 ಕರೆಕ್ಟಾ? 9 ಇಂದ 9 3 ಇಂದ ಆಗಲ್ಲ ಅಂದಮೇಲೆ 11 ಇಂದ ಆಗಲ್ಲ. ಇನ್ನು ಯಾವ ನಂಬರಲ್ಲೂ ಆಗಲ್ಲ, ಅದಕ್ಕೆ ಹಂಗೆ ಹೇಳ್ಬೇಕು. 71 ಇಸ್ ಪ್ರೈಮ್ ನಂಬರ್ ಕರೆಕ್ಟಾ? ಅದು ಪ್ರೈಮ್ ನಂಬರ್ ಅಲ್ಲ. ಪ್ರೈಮ್ ನಂಬರ್ ಅಂದರೆ ಯಾವ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಪ್ರೈಮ್ ನಂಬರ್ ಅಂದರೆ ಹಂಗೆ ಬರುತ್ತೆ. ಅರ್ಥ ಮೈಂದ ಕ್ಲಿಯರಾ? ಅಡಿಷನಲ್ಲಿ ಕ್ಲಿಯರ್ ಆಯಿತಾ? ನಾವು ಕಮ್ ಟು ವಾಟ್? ಅಡಿಷನ್ ಬರುತ್ತೆ ನೀಟಾಗಿ ಅಂದರೆ ಸಬ್ಟ್ರಾಕ್ಷನು ಈಸಿಯಾಗಿ ಬರುತ್ತೆ. ಸೊ ಸಬ್ಟ್ರಾಕ್ಷನ್ ಫಸ್ಟ್ ಏನು ಚೆಕ್ ಮಾಡಬೇಕು? ಡಿನಾಮಿನೇಟ್ರ್ ಚೆಕ್ ಮಾಡಬೇಕು. ಇವಾಗ ಹೇಳ್ರಿ. ನೀನು ಸುಮ್ಮನೆ ಇರಲ್ಲ, ಬಾಯ್ ಬಿಡಬೇಡ, ಹೇಳ್ರಿ ಏನು ಬರುತ್ತೆ ಆನ್ಸರು? 1/, ಸತ್ತು ಹೋಯ್ತು. ಮ್ಯಾಥ್ಸು ಹೇಳ್ಕೊಟ್ಟ ಪುರುಷೋತ್ತಮ ಸತ್ತು ಹೋದ. ಅವ್ನು ಬಾಯಕ್ಕೆ ಮಣ್ಣು ಹಾಕ ಕೋತ್ನ ನಮ್ಮ ಮಕ್ಕಳ. ಡಿನಾಮಿನೇಟ್ರು ಸೇಮ್ ಇದೆ. ವಾಟ್ ಈಸ್ 1 - 2? 1 - 2 = 1. ನಂಗೆ ಕೋಲ್ ತಗೊಂಡು ಬಡಿಬೇಕು ನನ್ನ ಮಕ್ಕಳ ನಿಮಗೆ. -1/3 ಎಷ್ಟೇ ಹೇಳೋ, ಬಾಯಲ್ಲಿ ಬಂದಿತ್ತು ವಾಪಸ್ ಹೋಗುತ್ತೆ. ಅದು ಹೆಂಗ್ಲೇ ಮರ್ತೋಗ್ಬಿಡ್ತೀರ? ಅದು ಮರೆಯೋದನ್ನಲ್ಲ, ಅದನ್ನು ಏನಂತಾರೆ ಬದುಕ ಆಸೆ ಇಲ್ಲ, ಕಲಿಯೋ ಹುಚ್ಚಿಲ್ಲ ನಿಮಗೆ. ಈ ಕಲಿಯೋ ಹುಚ್ಚು ಹೆಂಗಿರ್ಬೇಕು ಅಂದರೆ, ಟೀಚರ್ ಮನೆ ಮುಂದೆ ನಂಗೆ ಹೇಳ್ಕೊಡು ಅಂತ ಸುಮ್ಮನೆ ಹೋಗಿ ಕುತ್ಕೊಳೋದಲ್ಲ, ಹೇಳ್ಕೊಡು ಅಷ್ಟಿರ್ಬೇಕು. ನಾನು ಕಲಿಬೇಕು, ನಾನು ಬೆಳಿಬೇಕು. ಹೇಳ್ತಾ ಇಲ್ಲ ಹೆಸರು ಮರ್ತೋಗ್ಬಿಡುತ್ತಾನೆ. ಪೀಲೆ ಹೆಸರು ಕೇಳಿದ್ದೀರಾ?
ಪೀಲೆ 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 ಅಂದರೆ ಕುಡಿಯೋದಲ್ಲಲ್ಲ ಏಯ್ ಪೀಲೆ ಪೀಲೆ ಯು ಡೋಂಟ್ ನೋ ಹಾಂ ಯು ಡೋಂಟ್ ನೋ ಪೀಲೆ ರೈ ಈಸ್ ದ ವಾಟ್ ಸೌತ್ ಆಫ್ರಿಕನ್ ಫುಟ್ಬಾಲ್ ಪ್ಲೇಯರು ಹಾಂ ಪೆಲೆ ನಾ ಪೀಲೆ ಅನ್ನೋದು ನಾನು ಇಂಗ್ಲೀಷಿಗೆ ಹುಟ್ಟಿಲ್ಲಪ್ಪ ನಾವು ಪೀಲೆ ಅಂತಲೇ ಕರೆಯೋದು ಸೊ ದಟ್ಸ್ ಈಗ ಹೆಂಗೆ ಇದರಲ್ಲಿ ಇದು ಮಾಡ್ತಾರಲ್ವ ಕ್ರಿಕೆಟ್ ಹೆಂಗೆ ಆಡ್ತಾರಲ್ಲ ಒಂದು ಸಚಿನ್ ತೆಂಡೂಲ್ಕರ್ ಕರಿತಾನಲ್ಲ ಹಂಗೆ ಫುಟ್ಬಾಲಲ್ಲಿ ಪೀಲೆ ಗ್ರ್ಯಾಂಡ್ ಫೇಮಸ್ಸು ಸ್ಟಾರ್ಟಿಂಗಲ್ಲಿ ಅವ ಫುಟ್ಬಾಲ್ ಅಲ್ಲ ಆ ಪುಣ್ಯಾತ್ಮನಿಗೆ ಯಾಕೆನಕ್ಕೆ ಶೂಸ್ ಇರಲಿಲ್ಲ ಬರೇ ಕಾಲಾಗ ಆಡೋಣಂತ ಅವ್ನು ಆಡಬೇಕಾದ್ರೆ ಸತ್ತೋಗಿರ್ತೋ ಇದಿರ್ತ ಗೊತ್ತಾ ತಲೆ ಸ್ಕಲ್ಲು ಅದನ್ನೆಲ್ಲ ಬಟ್ಟೆ ಹಾಕ್ಬಿಟ್ಟು ಹೊಲ್ದ್ಬಿಟ್ಟು ಆದರೆ ಫುಟ್ಬಾಲ್ ಆಡೋಣಂತವ್ನು ಆ್ಯಂಡ್ ಈ ಸ್ಕೋರ್ಡ್ ಹೈಯೆಸ್ಟ್ ವಾಟ್ ಗೋಲ್ಸ್ ಇನ್ ದ ವರ್ಲ್ಡ್ ಹಂಗೆ ಹುಚ್ಚಿರ್ಬೇಕು ಬರೀ ಇಲ್ಲ ಸ್ಪೋರ್ಟ್ಸಾಗಿರ್ರಿ ಇಲ್ಲ ಎಜುಕೇಷನ್ ಇರ್ರಿ ನನಗೆ ಗೊತ್ತಿರೋಂಗೆ ಸ್ಪೋರ್ಟ್ಸಲ್ಲಿ ಇಂಡಿಯಾದಲ್ಲಿ ಇದ್ದರೆ ಉದ್ಧಾರ ಆಗಲ್ಲ ಅವನೊಬ್ಬನಿದ್ದ ನಮ್ಮನ್ನು ಇಲ್ಲಿ ಅವನಿಗೆ RCB ಅಂತಲೇ ಹೆಸರಿಟ್ಬಿಟ್ಟಿದ್ವಿ ಅವನಿಗೆ ಅಷ್ಟು ಕ್ರಿಕೆಟ್ ಆಡೋಣ ಕ್ಲಾಸ್ ಬಿಟ್ಟು ಮಿಸ್ ಆಗಿ ಕ್ರಿಕೆಟ್ ಆಡಬೇಕು ಅಂದರೆ ಹೊಂಟೋಗ್ಬಿಡೋಣ ಫೀಲ್ಡಿಗೆ ಅವನಿದ್ದಾನೆ ಪಕ್ಕಾ ಮ್ಯಾಚ್ ವಿನ್ ಆ ಲೆವೆಲಿಗೆ ಆಡೋಣ ಇವು ಡಿಗ್ರಿ ಮುಗಿಸ್ಕೊಂಡು ಅವನು ಸರ್ ಏನು ಮಾಡೋಣ ಸರ್ ಏನು ಮಾಡ್ತೀಯ ಡಿಗ್ರಿ ಮುಗ್ದಾದ್ಮೇಲೆ ಕರೆಕ್ಟಾಗಿ ಓದಿದ್ರೆ ಏನೋ ಜಾಬ್ ನಮ್ದ್ರಾಗೆ ಇಂಡಿಯಾ ಈಸ್ ಎ ಲೈಕ್ ಎಜುಕೇಟೆಡ್ ಮೀನ್ಸ್ ಎಜುಕೇಟೆಡ್ ಓರಿಯೆಂಟೆಡ್ ಕಂಟ್ರಿ ಇಲ್ಲೆಲ್ಲ ಸ್ಪೋರ್ಟ್ಸ್ ಕಿಡ್ಸ್ ಎಲ್ಲ ಕೊಹ್ಲಿ ಅವ್ರು ಅಪ್ಪನ ಆಡ್ದಂಗೆ ಆಡ್ತಾರೆ ಇದು ತುಂಬ ಜನ ಅವರು ಸಕ್ಕದಾಗ ಆಡೋರಿದ್ದಾರೆ ಧೋನಿ ಯಾವುದು ಅವನಿಗಿಂತ ಚೆನ್ನಾಗಿ ಆಡೋರಿದ್ದಾರೆ ಬಟ್ ಇಂಡಿಯಾದಲ್ಲಿ ಫೇಮಸ್ ಆಗೋದು ಇಂಡಿಯಾದಲ್ಲಿ ಕ್ಲಿಕ್ ಆಗೋದು ತುಂಬ ರೇರ್ ಕೇಸ್ ಔಟ್ ಆಫ್ 145 crores ಬರೀ ಯಂಗ್ಸ್ಟರ್ಸ್ ಅಂತ ತೊಗೊಂಡ್ರೆ 100 crores ಸೊ ನಿಮ್ಗೆ ಗೊತ್ತಾ ಇನ್ ದ ವರ್ಲ್ಡ್ ಇಂಡಿಯಾ ಈಸ್ ದ ಯಂಗೆಸ್ಟ್ ಕಂಟ್ರಿ ಚೈನಾದಲ್ಲಿ ಜಪಾನಲ್ಲಿ ಅವನಜ್ಜಿ ಹುಟ್ರೆ ಸಾಯೋದೇ ಇಲ್ಲ ಅಂತವರು ಅವ್ರದ್ದು ಹೈಯೆಸ್ಟ್ ಬಂದ್ಬಿಟ್ಟು 92 ವರ್ಷ ಅಂದರೆ ಲೈಫ್ ಸ್ಪ್ಯಾನು ಮುದುಕರಾದರೂ ಸಾಯೋದೇ ಇಲ್ಲ ಅವರು ಅಲ್ಲಿ ಯಾಕೆಂದರೆ ಹೆಲ್ದಿ ಪೀಪಲ್ ಸಾಯಲ್ಲ ಬೇಗ ಅಷ್ಟು ವರ್ಷ ಬದುಕ್ತಾರೆ ಇಂಡಿಯಾ ಹಂಗಲ್ಲ ಇಫ್ ಐ ಟೇಕ್ ಅವ್ರು ಎಷ್ಟಿದೆ ಅಂದರೆ ಮೇ ಬಿ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ 100 ಜನ ಅಂತ ತೊಗೊಂಡ್ರೆ ಇದ್ರಾಗ ಒಂದು 65ರಿಂದ 70 ಜನ ಮುದುಕರೇ ಇದ್ದಾರೆ ಇನ್ನು 30 ಜನ ಮಾತ್ರ ವರ್ಕ್ ಮಾಡೋರಿದ್ದಾರೆ ಪಾಪ ಇವರು 65ರಿಂದ 70 ಜನ ಏನು ಮಾಡ್ತಾರೆ ಕೆಲಸ ಮಾಡೋಕ್ಕಾಗಲ್ಲ ಸುಮ್ಮನೆ ಮನೆಗಿರ್ಬೇಕಾ ಇದರಿಂದ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಕರೆಕ್ಟಾ ಸೊ ಜನ್ರೇಟ್ ಆಗಲ್ಲ ದುಡ್ಡು ಜನ್ರೇಟ್ ಆಗಲ್ಲ ದುಡ್ಡು ಜನ್ರೇಟ್ ಆಗಿಲ್ಲ ಅಂದರೆ GDP ಬೆಳೆಯಲ್ಲ GDP ಬೆಳೆಯಿಲ್ಲ ಅಂದರೆ ದೇಶ ಉದ್ಧಾರ ಆಗಲ್ಲ ಸೊ ಇಂಡಿಯಾದಾಗ ಹಂಗೆ ತೊಗೊಂಡ್ರೆ ಇದರಲ್ಲಿ ನಮ್ದು ಅವರೇಜ್ ತೊಗೊಂಡ್ರೆ 25ಇಂದ 27 ಏಜಿಗೆ ಜಾಸ್ತಿ ಜನ ಇದ್ದಾರೆ ಯಂಗೆಸ್ಟ್ ಪೀಪಲ್ ಇದ್ದಾರೆ 100 crores ಪೀಪಲ್ ಆಫ್ ಯಂಗ್ ಪೀಪಲ್ ಆರ್ ದೇರ್ ಇನ್ ಇಂಡಿಯಾ ಆ 100 crore ಅಲ್ಲಿ 11 ಜನ ಅಥವಾ 15 ಜನ ಸೆಲೆಕ್ಟ್ ಮಾಡ್ಬೇಕು ಕ್ರಿಕೆಟು ಅಂದರೆ ಸೊ ಅದು ಕ್ರಿಕೆಟ್ ಮಾತ್ರ ಅವನಜ್ಜಿ ಫುಟ್ಬಾಲ್ ಆಡಲ್ಲ ಎಷ್ಟು ಗೇಮ್ ಇಲ್ಲ ಯಾವುದಾಡ ಕ್ರಿಕೆಟ್ ಸತ್ತು ಹೋದ್ರೆ ಕ್ರಿಕೆಟ್ ಇಲ್ಲಿ ಪ್ರಾಣ ಬೇಕಾದ್ರೂ ಬಿಟ್ಬಿಟ್ಟವ್ರು ನಾವು ಫ್ರಾಕ್ಷನ್ ಕಲಿಯ ನ್ಯಾಯವಾಗಿ ಫಸ್ಟ್ ಊಟ ಹಾಕೋದು ನೋಡೋಣ ನಮ್ಮ ಮನೆಗೆ ಆಮೇಲೆ ನೋಡೋಣ ಫ್ರಾಕ್ಷನ್ ಸಪ್ರಾಕ್ಷನ್ನ ಹೇಳ್ಕೊಟ್ಟಿದ್ದಲ್ವಾ ಸೊ ಡಿನಾಮಿನೇಟ್ರ್ ಸೇಮ ಡಿಫ್ರೆಂಟ ನೋಡ್ಕೋಬೇಕು ಇವಾಗ 1/3 - 1/2 ಬೇರೆ ಬೇರೆ ಇದೆ ಇವಾಗ ಏನು ಮಾಡ್ತೀರಿ ಹೇಳ್ರಿ ಸೇಮ್ ಅಡಿಷನಿಗೆ ಏನು ಮಾಡಿದ್ರೆ ಹಂಗೆ ಮಾಡಬೇಕು ಬರ್ಕೋ 3 2s 6 2 1s 2 - 3 1s 3 ಹೇಳ್ರಿ ಆನ್ಸರ್ ಏನು ಬರುತ್ತೆ ಸುಮ್ಮನೆ ನೀನು ಹೇಳ್ಬೇಡಿ ಹಾಂ ಇವತ್ತು ತಪ್ಪು ಹೇಳ್ಬೇಕಾಗಿತ್ತು ಜಿನ್ ಸತ್ಯವಾಗಿ ಹೇಳ್ತೀನಿ ಪೊಲೀಸರು ಲಾಠಿ ಎತ್ಕೊಂಬತ್ತಾ ಇದೆ ಪಕ್ಕ ಹೇಳ್ತೀನಿ ಬಿಡ್ತಾ ಇರಲಿಲ್ಲ ಕೆಳಗಡೆ ಒಂದು ಲಾಠಿ ಇರ್ಬೇಕಲ್ಲ -1/4 - 1/5 ಹೇಳ್ರಪ್ಪ ಇದನ್ನ ಆನ್ಸರ್ ನೋಡೋಣ ಹೇಳ್ರಿ ಬೇಗ ಮಾಡಿರಿ ಡೂ ಇಟ್ ಈ ಫ್ರಾಕ್ಷನ್ ಇವತ್ತು ಮುಗಿಸ್ಬೇಕು ನಾಳೆಯಿಂದ 10th ಚಾಪ್ಟರ್ ಸ್ಟಾರ್ಟ್ ಮಾಡಬೇಕು ಸೊ ಫ್ರಮ್ ಟುಮಾರೋ ಆನ್ವರ್ಡ್ಸ್ ವಿಲ್ ಸ್ಟಾರ್ಟ್ 10th ಘಾಟ್ ಎಷ್ಟು ಬರುತ್ತೆ ಒಂದೊಂದೇ ಮಾಡಿರಿ ಇಲ್ಲ LCM ಮೆಥಡ್ ಮಾಡಂಗಿದ್ರೆ ನೀವು ಮಾಡಿ ನನಗೆ ಪ್ರಾಬ್ಲಮ್ ಇಲ್ಲ 3 4s 12 4 - 3 ಕರೆಕ್ಟಾಗಿ ನಂಗೆ ಹಿಡ್ಕೊತೀನಿ 4 - 3 ಅಂದರೆ 1 1/12 - 1/5 12 5s 60 ಇಲ್ಲೊಂದು 5 ಇಲ್ಲೊಂದು 12 ಕರೆಕ್ಟಾ
ಹಾಂ 5L ಮೈನಸ್ 12 40 ತಾನೆ 56 ಇಲ್ಲಿಂದ ಬಂತು. 5L ಮೈನಸ್ 12 ಹೋದರೆ 5L ಮೈನಸ್ 2 ಮೈನಸ್ 7/60 ಡಿವೈಡ್ ಆಗುತ್ತೆ ನಂಬರು, ಆಗಲ್ಲ. ಅದಕ್ಕೆ ಇಲ್ಲೇ ಇಡ್ತೀನಿ. ಅರ್ಥ ಆಯ್ತಾ? ಇದು ಸಬ್ಟ್ರಾಕ್ಷನ್ ಅರ್ಥ ಆಯ್ತಾ? ಇನ್ನು ಯಾವ್ದಾರ ಡೌಟ್ ಇದೆ ಸರ್, ಹಂಗಿದ್ರೆ ಹಿಂಗಿದ್ರೆ ಹಿಂಗಿದ್ರೆ ಮಾಡಿರಿ. 2/10 ಮೈನಸ್ 10/100 ಮೈನಸ್ 200/400 ಮಾಡ್ರಪ್ಪ ಇದನ್ನು. ಡೂ ದಿಸ್. ಸಿ ಇಲ್ಲಿ ಕೇಳ್ರಿ, ಇನ್ನು ಯಾರ್ಯಾರಿಗೆ ಈ 0 ಕ್ಯಾನ್ಸಲ್ ಮಾಡೋಕ್ಕೆ ಬರ್ತಾ ಇಲ್ಲಲ್ಲ, ತಿಂಗಳಿಗೆ 40,000 ಅಥವಾ ವರ್ಷಕ್ಕೆ 40,000 ಫೀಸು, 10 ವರ್ಷಕ್ಕೆ 4 ಲಕ್ಷ ಆಯಿತಾ? 4 ಲಕ್ಷ 4 ಲ್ಯಾಕ್ಸ್. ಇದನ್ನು ತಗೊಂಡೋಗ್ಬಿಟ್ಟು ನೀರು ಬಿಡ್ಕೊಂಡಿದ್ದೀರಾ ಅಂತ ಅರ್ಥ, ಈ 0 ಕ್ಯಾನ್ಸಲ್ ಮಾಡೋಕ್ಕೆ ಬಂದಿಲ್ಲ ಅಂದರೆ. ಸೊ ಈ 20 ಕ್ಯಾನ್ಸಲ್ಲು. 2 1s 2, 2 2s 4, 2 1s 2, 2 5s 10. ಉಳಿದಿದ್ದೆಷ್ಟು? ಉಳಿದಿದ್ದು ಹೇಳ್ರಿ ಇವಾಗ. ಎಷ್ಟು ಉಳಿತದ? 1/2. ಏಯ್ ಸೊ ಯು ವಿಲ್ ಗೆಟ್ 1/5 ಮೈನಸ್ 1/10 ಮೈನಸ್ 1/2. ಕರೆಕ್ಟಾ? ಸೊ ಟೇಕ್ ಎರಡೆರಡು ಮಾಡ್ಕೊಳ್ರಿ ಇದನ್ನು. ಸೊ 5 10s 50, 10 ಮೈನಸ್ 5 ಇದೆಷ್ಟು ಉಳಿತು? 5/50 ಮೈನಸ್ 1/2. ಹೇಳಿ ಶಿಷ್ಯ, ಇಲ್ಲೂ ಡಿವೈಡ್ ಮಾಡೋಂಗಿದ್ರೆ ಮಾಡಿರಿ, ಪ್ರಾಬ್ಲಮ್ ಇಲ್ಲ. ನೀವು ಪ್ರಾಬ್ಲಮ್ನ ಎಷ್ಟು ಡಿವೈಡ್ ಮಾಡ್ಕೊತೀರೋ, ಎಷ್ಟು ಸಿಂಪಲ್ ಮಾಡ್ಕೊತೀರೋ ನಿಮಗೆ ಈಸಿ ಆಗುತ್ತೆ. ಸೊ ಎಲ್ಲೆಲ್ಲಿ ಸಿಗುತ್ತೋ ಡಿವಿಷನ್ ಮಾಡ್ತಾ ಇರಬೇಕು. ಹಂಗಂತ ಹೇಳ್ಬಿಟ್ಟು ಪ್ಲಸ್ ಆಗಿರೋದೆಲ್ಲ ಡಿವಿಷನ್ ಮಾಡೋದಲ್ಲ, ಆಯಿತಾ? 5 1s 5, 5 10s 50. ಸೊ 1/10 ಮೈನಸ್ 1/2 ಏನಾಯ್ತಲ್ಲಿ? 20, 10 2s 20, 2 ಮೈನಸ್ 10. ದಿಸ್ ವಿಲ್ ಬಿಕಮ್ ಮೈನಸ್ 8/20. ಡಿವೈಡ್ ಆಗುತ್ತಾ ನಂಬರು? ಆಗುತ್ತಾ? ಯಾವ ನಂಬರಿಂದ? ಹೇಳು ಸಿಸ, ನೀನು ಹೇಳ ಲಾಸ್ಟಿಗೆ. ತಡೆಯಲ್ಲ, ಹೇಳು ಹೆಂಗೆ ಡಿವೈಡ್ ಮಾಡೋದು? ಡಿವೈಡ್ ಮಾಡೋದು ಹೆಂಗೆ ಹೇಳು? ಹೇಳು ಯಾವ ಟೇಬಲಲ್ಲಿ ಹೋಗುತ್ತೆ? 2 ಇಂದ ಎಷ್ಟು? 2 4s 8. ಅವ್ನು ಪಕ್ಕದಾಗ ಕುತ್ಕೋಬೇಡ, ಹೇಳ್ತೀನಿ ಆಯಿತಾ? ಹಾಳಾಗದು ನೀನೇ. ಮದುವೆ ಆಗಿ ಒಂದೇ ವಾರ ಕರ್ಕೊಂಡು ಹೋಗ್ಕೊಬೇಕಾರೆ ಅವನು ನಂಬೇಡ. ಇಲ್ಲೇ ನೀನು ಹಾಳು ಮಾಡಿ ಕಲಿಯೋಕ್ಕೆ ಬಿಡ್ತಾ ಇಲ್ಲ ನೀನು. ನಾವು ನೋಡು, ಫ್ರೆಂಡ್ಸ್ ಅಂದರೆ ಯಾರು? ಸಿಗಾಕ್ಸ್ಬೇಕು ಟೀಚರ್ ಹತ್ರ, ನನ್ನ ಮಗನೇ ಕಲಿಯ ಅವನ್ನೆಲ್ಲ ಹೇಳ್ಕೊಡ್ತಾವ ನಿನಗೆ. ಯಾಕೆ ಹೇಳು? ಕಲಿಬೇಡ, ನೀನು ಕಲ್ತ್ರೆ ಮುಂದಕ್ಕೆ ಹೋಗ್ಬಿಡ್ತೀಯ ಅಂತ ನನ್ನ ಮಕ್ಕಳಿಂದ ದೂರ ಇರು. ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಅಲ್ಲೇ ಕೂತ್ಸ್ಕಾಯಿ ನಾನೇ ಮಾಡಿ. ಸೊ 2 4s 8, 2 10s, 2 2s 4, 2 5s. ಸೊ ದಿಸ್ ವಿಲ್ ಬಿಕಮ್ ಮೈನಸ್ 2/5. ನಾನು ಲಾಸ್ಟಿಗೆ ಇಡ್ತೀನಿ. ಕ್ಲಿಯರಾ? ಸಪ್ರಾಕ್ಷನ್ ಕ್ಲಿಯರ್? ಮುಂದಕ್ಕೆ ಹೋಗ್ಲಾ? ಅವ್ನು ಸಾವು ಆಗ್ತಾಯಿತ್ತೆ ಕಣ. ಟೇಕ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಆಪ್ರೇಷನ್ ಮಲ್ಟಿಪ್ಲಿಕೇಶನ್. ಫಾಸ್ಟಾಗಿ ಇದು ಮುಗಿಸ್ಕೋಬೇಕು ಇವತ್ತು ಎಲ್ಲ. ಮಲ್ಟಿಪ್ಲಿಕೇಶನ್ ಈಸ್ ವೆರಿ ಸಿಂಪಲ್, ಕರೆಕ್ಟಾ? ಸೊ ಹಿಂಗೇನಾರು ಇತ್ತು ಅನ್ಕೋ, ಫಸ್ಟ್ ಚೆಕ್ ಮಾಡ್ಕೋಬೇಕು ಎಲ್ಲ ನಂಬರ್ ಮಧ್ಯೆ ಇಂಟು ಇದೆಯಾ ಅಂತ. ಎಲ್ಲೆಲ್ಲೆಲ್ಲಿ ಡಿವೈಡ್ ಆಗುತ್ತೋ ಡಿವೈಡ್ ಮಾಡಿರಿ. 50 0 0 ಡಿವೈಡ್ ಆಗುತ್ತೆ, ಮತ್ತೆಲ್ಲ ಡಿವೈಡ್ ಆಗುತ್ತಾ? ಮಲ್ಟಿಪ್ಲಿಕೇಶನಲ್ಲಿ ಮಾತ್ರ ಯಾವ ನಂಬರ್ ಡಿನಾಮಿನೇಟರ್ಲಿದೆ ಎಲ್ಲೆಲ್ಲಿ ಸಿಗುತ್ತಾ ಅಲ್ಲಲ್ಲಿ ಹೊಡಿಬೇಕು. ಪೈಡ್ ನನಗೆ ಮಲ್ಟಿಪ್ಲೈಯಲ್ಲಿ ಮಾತ್ರ, ಇಲ್ಲಾಂದರೆ ಹೊಡ್ಯಕ್ಕೆ ಬರಲ್ಲ. 2 1s 2, ಇಲ್ಲೇ 5 1s 5, 5 2s 2 1s 2, ಇದೊಂದು 2 1s 2. ಇನ್ನು ಉಳಿದದ್ದೇನು ಸರ್ ಬರೀತೀನಿ, ಕನ್ಫ್ಯೂಸ್ ಆಗ್ಬಾರ್ದು. 2 1/2, 1/1 ಕರೆಕ್ಟಾ? 1/2 ಎಷ್ಟು ಉಳಿತು? 1 1 1 1. ಇದು 1/1 ಅಲ್ವಾ? 1 1s 1, 1 1s 1, 2 1s 2. ಏಯ್ 1 ಉಳಿತಾನೆ ಅಲ್ಲಿ. ಅಂದರೆ ಅರ್ಥ ಏನು?
ಸೊ ಇವಾಗ ನೋಡ್ತಾ ಇರೋರಿಗೆ ಕನ್ಫ್ಯೂಸ್ ಆಗಿಬಿಡ್ರಿ. ವೇಟ್, ಸೊ ಯು ಹ್ಯಾವ್ ಎ ನಂಬರ್ ಲೈಕ್ ದಿಸ್ ಮೀನ್ಸ್ ಫಸ್ಟ್ ಏನಾರ ಡಿವೈಡ್ ಮಾಡೋಂಗಿದ್ರೆ ಡಿವೈಡ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬೋದು. 1 3 ज़ा 3, 3 1 ज़ा 3, 2 5 ज़ा 10, 10 6 ज़ा 60. ಇಲ್ಲಿ ಡಿವೈಡ್ ಆಗುತ್ತೆ. 3 1 ज़ा 3, 3 20 ज़ा 60, 1/20 ಅಂತ ಅರ್ಥ. ಕ್ಲಿಯರಾ? ಇದು ಹೆಂಗೆ ಇರಲಿ, ಡಿನಾಮಿನೇಟ್ರ್ ಸೇಮ್ ಇರಲಿ, ಸೇಮ್ ಇಲ್ಲದೆ ಇರೋಂಗಿರಲಿ, ಮೈನಸ್ ಇರಲಿ, ಪ್ಲಸ್ ಇರಲಿ, ಸುಮ್ಮನೆ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು. ಲಾಸ್ಟಿಗೆ ಆನ್ಸರ್ ಇಡಬೇಕು ಅಷ್ಟೇ. ಓಕೆ, ಐ ವಿಲ್ ಗಿವ್ ಒನ್ ಮೋರ್ ನಂಬರ್. ಸಿ, ಅದೇ ಅದೇ ತಪ್ಪು ಮಾಡಬಾರ್ದು. ಡಿನಾಮಿನೇಟರ್ ಸೇಮ್ ಇರಲಿ, ಡಿಫ್ರೆಂಟ್ ಇರಲಿ, ಡೋಂಟ್ ಸಿ ಡಿನಾಮಿನೇಟರ್ ಸೇಮ್, ಸುಮ್ಮನೆ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು. ಇವಾಗ ನೋಡು, -1/2 ಇಂಟು -1/2 ಇಂಟು -1/2 ಇಂಟು -1/2 ಅಡಿಷನ್ ಮಾಡ್ತೀರಾ? ಇಲ್ಲೇ ಕಣ ಜಾಸ್ತಿ ಕನ್ಫ್ಯೂಸ್ ಆಗೋದು ಎಲ್ಲರೂ. ಅಡಿಷನ್ ಮಾಡ್ತೀರಾ, ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಸಬ್ಟ್ರಾಕ್ಷನ್ ಮಾಡ್ತೀರಾ? ಮಲ್ಟಿಪ್ಲಿಕೇಶನ್, ಬಿಕಾಸ್ ಎಲ್ಲ ನಂಬರ್ ಮಧ್ಯೆ ಮಲ್ಟಿಪ್ಲೈ, ನಂಬರ್ ಮಧ್ಯೆ ಮಲ್ಟಿಪ್ಲೈ. ಸೊ ನೋಡು, ಡಿನಾಮಿನೇಟರ್ ಸೇಮ್ ಇದೆಯಾ? ಸೇಮ್ ಇದೆ, ಸೇಮ್ ಬರೀಬಾರ್ದು, ಮಲ್ಟಿಪ್ಲೈ. 1 2 ज़ा 2 2 ज़ा 4 2 ज़ा 8 2 ज़ा 16 ಬರ್ದನಾ? ಮೇಲೆ 1 1 ज़ा 1 1 ज़ा 1. ಇವಾಗ ಹುಡುಕ್ಬೇಕು ಎಷ್ಟು ಮೈನಸ್ ಇದ್ದಾವೆ. 1 ಮೈನಸ್ ಇದೆ, 2 ಮೈನಸ್ ಇದೆ, 3 ಮೈನಸ್, 4 ಮೈನಸ್. 4 ಮೈನಸ್ ಇದ್ದರೆ ಆನ್ಸರು ಪ್ಲಸ್ಸಲ್ಲಿ ಬರುತ್ತೆ, ಕರೆಕ್ಟಾ? 3 ಮೈನಸ್ ಇದ್ದರೆ ಆನ್ಸರು ಮೈನಸಲ್ಲಿ ಬರುತ್ತೆ. 2 ಮೈನಸ್ ಇದ್ದರೆ ಆನ್ಸರು ಪ್ಲಸ್ಸಲ್ಲಿ ಬರುತ್ತೆ. ಸೊ ಐ ವಿಲ್ ಗಿವ್ ಒನ್ ಮೋರ್ ನಂಬರ್. 2/5 ಇಂಟು -3/2 ಇಂಟು -5/25. ಇವಾಗ ಹೇಳ್ರಿ ಆನ್ಸರು. ಇಫ್ ಪಾಸಿಬಲ್ ಇಲ್ಲೇ ಹೇಳ್ರಿ, ಹಂಗೆ ಹೇಳ್ರಿ ಬೋರ್ಡ್ ಮೇಲೆ. ಎಲ್ಲರ ಡಿವೈಡ್ ಮಾಡೋಕ್ಕಾಗುತ್ತಾ? ಎಲ್ಲೆಲ್ಲಿ? 5 1 ज़ा 5, 5 5 ज़ा 25. ಇಲ್ಲಿ ಡಿವೈಡ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಮರ್ತು ಬಿಡ್ರಿ SLC ಪಾಸ್ ಆಗೋದು. ಅಕಸ್ಮಾತಾಗಿ ಮಿಸ್ಸಾಗಿ ಪಾಸ್ ಆಗಿದ್ದೀನಿ ಅಂದ್ಕೊಂಡ್ರೆ ನೀನು ಇದನ್ನು ಅಂದ್ಕೊಬೇಡ, ನಾನು ತುಂಬ ಇಂಟೆಲಿಜೆಂಟು ಪಾಸ್ ಆಗಿಬಿಟ್ಟಿದ್ದೀನಿ ಅಂತ. ಒಂದೊಂದು ಸಲ ಬೇಕು ಅಂತಲೂ ಪಾಸ್ ಮಾಡ್ತಾರೆ. ಯಾಕೆ ಹೇಳೋ? PUCಗೆ ಅಡ್ಮಿಷನ್ ಇರಲ್ಲ, ಅದಕ್ಕೆ ಬಕ್ರನ ಕಡಿಯೋಕ್ಕಿಂತ ಮುಂಚೆ ಹಾರ ಹಾಕಿ ಪೂಜೆ ಮಾಡ್ತಾರೆ. ಸೊ ನೆಕ್ಸ್ಟು 2 1 ज़ा 2, 2 1 ज़ा 2. ಉಳಿದಿದ್ದೇನೋ 1 ಇಂಟು -3 -3 ಇಂಟು 1. ಏಯ್ ಓಕೆ, ಮಲ್ಟಿಪ್ಲೈ 1 ಇಂಟು 3 3 ಇಂಟು 1 3 ಇಂಟು 1 ಆಯಿತಾ? ಎಷ್ಟು ಸರಿ ಮೈನಸ್? ಇದು 1 ಮೈನಸ್ಸು 1 ಮೈನಸ್ಸು, ಅದಕ್ಕೆ ಪ್ಲಸ್ ಹಂಗೆ ಇಟ್ಕೊತೀನಿ. ಇಲ್ಲೇನು ಉಳಿತು? 5 5 ज़ा. ನಾವು ದಿಸ್ ನಂಬರ್ ಈಸ್ ಡಿವಿಸಿಬಲ್. ಆಗುತ್ತಾ? ಡಿವೈಡ್ ಆಗುತ್ತಾ? ಆಗಲ್ಲ. ಸೊ ಆನ್ಸರ್ ಈಸ್ ಫೈನಲ್. ಎನಿ ಡೌಟ್? ಡೂ ದಿಸ್ ಕ್ವಶನ್. ಎಷ್ಟು ಬಂತು? 1/20. ಇದೇ ಕ್ವಶನ್ನಾ? ಇಲ್ಲಿ ಎಷ್ಟು ಬರುತ್ತೆ ಇವಾಗ? 5 1 ज़ा 5, 5 2 ज़ा 10. ಮತ್ತಿನ್ನೆಲ್ಲ ಡಿವೈಡ್ ಆಗುತ್ತೆ? ಎಲ್ಲೇ ಒಂದು 5 ನಿಮಿಷ ಹೊರ ಹೋಗಿದ್ವಿ, ಹೋಗೋ ತನಕ ಮಿಕ್ಸ್ ಆಗಿಬಿಡ್ರಿ. ಎಷ್ಟೆಲ್ಲಿ ಹೋಗುತ್ತೆ? 3 1 ज़ा 3, 3 9 ज़ा. ಹಾಂ, 5 3 ज़ा 5 4 ज़ा. ಮತ್ತಿನ್ನೆಲ್ಲ ಡಿವೈಡ್? 3 1 ज़ा 3, 3 3 ज़ा 9. ಇನ್ನೂ ಅರ್ಥ ಆಗಿಲ್ಲ ಅಂದರೆ ನೀವು ತುಂಬ ಕ್ರಿಟಿಕಲ್ ಕಂಡೀಷನ್ ಆಗಿದ್ದೀರಾ ಅಂತ. ಓಕೆ, ಉಳಿದಿದ್ದೇನು? 1/2 ಇಂಟು 1/4 ಇಂಟು 1/3. ಇನ್ನೇನು ಮಾಡ್ತೀರಾ? 2 4 ज़ा 8, 8 3 24 ಮೇಲೆ 1, 1/24. ಕ್ಲಿಯರ್? ಎನಿ ಡೌಟ್? ಕ್ಲಿಯರಾ? ಡಿವಿಷನ್, ಹಾಂ, ಡಿವಿಷನ್ ಬಂತಾ? ಸೊ ಮಲ್ಟಿಪ್ಲಿಕೇಶನ್ ಬಂತಾ? ಡಿವಿಷನ್ ಈಸಿನಾ? ಸೊ ಕಮಿಂಗ್ ಟು ಡಿವಿಷನ್ ಈಸ್ ವೆರಿ ಈಸಿ ಇಫ್ ಯು ನೋ ದ ಮಲ್ಟಿಪ್ಲಿಕೇಶನ್. ಸೊ 1/3 ಇಂಟು 5/9. ಸಾರಿ, ಎರಡು ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ. 1/3 ಡಿವೈಡ್ ಬೈ 5/4 ಅಂತ ಇದೆ. ಓಕೆ, ಡಿವಿಷನ್ ಸಿಂಬಲ್ ಇದ್ದರೆ 1/3 ಡಿವಿಷನ್ ಡೈರೆಕ್ಟ್, ಫ್ರ್ಯಾಕ್ಷನಲ್ಲಿ ಡಿವಿಷನ್ ಬರಲ್ಲ. ಏನು ಮಾಡಬೇಕು? ಮಲ್ಟಿಪ್ಲೈ. ಸೊ ಇದನ್ನು ಇನ್ವರ್ಸ್ ಮಾಡಬೇಕು. ಇನ್ವರ್ಸ್ ಅಂದರೆ ನ್ಯೂಮರೇಟರ್ ಡಿನಾಮಿನೇಟ್ರು, ಡಿನಾಮಿನೇಟರ್ 4/4.
5. ನಾವು ಕ್ರಾಸ್ ಡೈರೆಕ್ಟ್ಲಿ ಮಲ್ಟಿಪ್ಲೈ. 1 4 4 ಮಲ್ಟಿಪ್ಲೈ ತಾನೆ ಮಾಡಿ. 3 5 15. ಇಷ್ಟೇ ಆನ್ಸರು. ಓಕೆ, ಹಿಂಗಾದರೂ ಮಾಡಿ. ಒಂದೊಂದು ಸಲ ಇದು ಯೂಸ್ ಆಗುತ್ತೆ ಪಿ ಯು ಸಿಗೆ. ಯಾವುದು 1/3 ಇದು ಒಂದೇ ಅರ್ಥನೇ, ಸೇಮ್ 5/4 ಅಂತ ಎಲ್ಲ ಒಂದೇ ಅರ್ಥನೇ. ಓಕೆ, ಎಸ್ಪೆಷಲಿ ಟ್ರಿಗ್ನೋಮೆಟ್ರಿ ಜಾಸ್ತಿ ಯೂಸ್ ಆಗುತ್ತೆ ಇದು. ಸೊ ಇಲ್ಲೇ ಕಲೀರಿ. ಹಿಂಗಿದ್ದಾಗ ಏನು ಮಾಡ್ತೀರಾ, ಇದು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇದು ಹೋಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ವಾಟ್, 1 × 4 ಡಿವೈಡ್ ಬೈ 3 × 5. ಸೊ 4 1 4, 3 5 15. ಕ್ಲಿಯರಾ? ಅರ್ಥ ಆಗಿಲ್ಲ? ಸಾವ ಇದು ಅರ್ಥ ಆಯ್ತಾನಾ ಶಿಷ್ಯ? ಡಿವಿಷನ್ ಅಂದ್ರೇನು? 1/3 ಡಿವಿಷನ್ ಅಲ್ವಾ? ಡಿವಿಷನ್ 5/4. ಅದಕ್ಕೆ ಈ ಬೋರ್ಡ್ ತರಿಸಿದ್ದು ಕಲರ ಬರೆಯೋಕ್ಕೆ. ಕೆಳಗಡೆಯಿಂದ ಮೇಲಕ್ಕೆ ಹೋಗುತ್ತೆ, ಇದು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಓಕೆನಾ? ಇವಾಗ ಕಾಣಿಸುತ್ತೆ ಕಲರು. ಇವಾಗ ಏನಾಗುತ್ತೆ, 1 × 4 ಡಿವೈಡ್ ಬೈ 3 × 5. ಇಷ್ಟು ಬರೆಯೋದು ಗೊತ್ತಾಯ್ತಾ? ಮಲ್ಟಿಪ್ಲೈ ಮಾಡು. 1 4 3 5 ಅಷ್ಟೇ, ಸೇಮ್ ಅಂತ ಆನ್ಸರು. ಓಕೆಯಾ? ಓಕೆ. ಅಕಸ್ಮಾತ್ ಮೈನಸ್ ಇದ್ದರೆ 1/9 ಡಿವೈಡ್ ಬೈ 5 ಮೈನಸ್ 5/2 ಏನು ಮಾಡ್ತೀರಿ ಹೇಳ್ರಿ ನೋಡೋಣ ಒಂದ್ಸಲಿ. 1/9 ಇಂಟು ಮೈನಸ್ 2/5 ಮೈನಸ್ ಕೆಳಗಿದ್ರೇನು ಮೇಲೆ ಇದ್ರೇನು ಎಲ್ಲ ಒಂದೇ ತಾನೇ ಅರ್ಥ. ಇದು ಗೊತ್ತು ತಾನೇ ನಿಮಗೆ? ಮೈನಸ್ 1/2 ಬರೆದ್ರು ಒಂದೇ ಅರ್ಥ, 1/-2 ಬರೆದ್ರು ಒಂದೇ ಅರ್ಥ. ಕ್ಲಿಯರ್? ಸೊ ದಿಸ್ ವಿಲ್ ಬಿಕಮ್ ವಾಟ್, 2 1 2 ಮೈನಸ್ 2, 9 5 45. ಸೊ ಡಿವೈಡ್ ಮಾಡೋಕ್ಕಾಗಲ್ಲ, ನಲ್ಲೇ ಹೇಳ್ತೀನಿ. ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಅಕಸ್ಮಾತ್ ಕ್ವಶನ್ ಹಿಂಗೆ ಕೊಟ್ಟೆ ಅನ್ಕೋ, ಮೈನಸ್ 2/5 ಡಿವೈಡ್ ಬೈ 9/-2. ಇವಾಗ ಮಾಡ್ರಿ. ಬಂತಾ? ಏನಾಗುತ್ತೆ, ಮೈನಸ್ 2/5 ಇಂಟು ಮೈನಸ್ 2/9. ಸೊ ದಿಸ್ ವಿಲ್ ಬಿಕಮ್ ಮೈನಸ್ 4/, ಮೈನಸ್ ಬರಲೇ ನನ್ನ ಮಕ್ಕಳ, ಪ್ಲಸ್ ಬರ್ತದೆ. ಅರ್ಥ ಆಯ್ತಾ? ಏನೋ ಡೌಟ್ ಆಯ್ತಾ? ಇವಾಗ ಹೇಳ್ರಿ, ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಯಾವ್ದು ಮಾಡ್ಬೇಕಿದ್ರಲ್ಲಿ? ಸೊ ನಾವು ಲಾಸ್ಟ್ ಟಾಪಿಕ್ ಬೊಡಮಾಸ್ ರೂಲ್. ಎಲ್ಲ ಮಿಕ್ಸ್ ಇದ್ದಾಗ ಹೆಂಗೆ ಮಾಡಬೇಕು ಫ್ರ್ಯಾಕ್ಷನಲ್ಲಿ. ಸೊ ನಾವು ದಿಸ್ ಇಸ್ ದ ಕ್ವಶನ್, 3/4 ಪ್ಲಸ್ 2/5 ನೆಕ್ಸ್ಟು ಇಂಟು 5/6 ಇದೆ. ಓಕೆ, ಇವಾಗ ಹೇಳ್ರಿ ಏನು ಮಾಡ್ಬೇಕು? ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಷ್ಟು ಬರುತ್ತೆ? 3/4 ಎಲ್ಲರ ಡಿವೈಡ್ ಆಗುತ್ತಾ? ಆಗುತ್ತೆ. 5 1 5 5 1 5, 2 1 2, 2 3 6. ಇಂಟು ಇದ್ರೆ ಮಾಡ್ಬೋದು ತಾನೆ? ಅವಾಗ ಎಷ್ಟು ಉಳಿತೆ? 3 ಪ್ಲಸ್ 1/3. ಇವಾಗ ಅಡಿಷನ್ ಮಾಡೋ, ಡಿನಾಮಿನೇಟರ್ ಡಿಫ್ರೆಂಟು, ಆ್ಯಡ್ ಮಾಡೋ. 3 4 12, ಇಲ್ಲಿಂದ ಇಲ್ಲ 3 3 9 ಪ್ಲಸ್ 4 1 4. ಎಷ್ಟು ಉಳಿತು? 9 4 13, 13/12. ಕ್ಲಿಯರಾ? ಯಾವ ಡೌಟ್ ಇದೆಯಾ? ನೆಕ್ಸ್ಟ್ ಕ್ವಶನ್ ಹೇಳ್ರಿ, ಯಾವ್ದು ಬೇಕೋ? ಇಲ್ಲಿದೆ ನೋಡು, ಥರ್ಡ್ ಒನ್ ಮಾಡ್ತೀನಿ. ಏನು ಸೆಕೆಂಡ್ ಒನ್ ಮಾಡಲಾ? 1/2 ಪ್ಲಸ್ 1/3 ಡಿವೈಡ್ ಬೈ 2/5. ಕರೆಕ್ಟಾ? ಹಿಂಗಿದೆಯಾ ಕ್ವಶನ್ನು? ಚೆಕ್. ಏನಿದೆ? ಪ್ಲಸ್ ಇದೆ, ಡಿನಾಮಿನೇಟರ್ ಡಿಫ್ರೆಂಟು. ಏನು ಮಾಡ್ತೀರಾ? 6 3 1 3, 2 1 2 ಹಿಂಗೆ ಹಾಕ್ಬಿಟ್ಟು ಡಿವಿಷನ್ ಸಿಂಬಲ್ ಇಡ್ತೀರಾ. ಕರೆಕ್ಟಾ? 3 + 2 5/6 ಡಿವೈಡ್ ಬೈ
2/5 ಡಿವಿಷನ್ ಇದ್ರೆ ಏನು ಮಾಡ್ತೀರಾ ಇಂಟು ಹಾಕೊಂಡು ಇದು ಮೇಲಕ್ಕೆ ಹೋಗುತ್ತೆ ಇದು ಕೆಳಕ್ಕೆ ಹೋಗುತ್ತೆ ಎಲ್ಲರೂ ಡಿವೈಡ್ ಮಾಡಂಗಿದ್ರೆ ಮಾಡಿರಿ ಇಲ್ಲಾಂದ್ರೆ ಡೈರೆಕ್ಟಾಗಿ ಹಾಕ್ರಿ 5 5 25 25/12 ಡಿವೈಡ್ ಆಗಲ್ಲ ಇಲ್ಲೇ ಇಡ್ತೀನಿ ಕ್ಲಿಯರಾ ಏನೋ ಡೌಟ್ ಇದೆಯಾ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಯು ಟೇಕ್ ದಿಸ್ ಒನ್ 7/8 ಮೈನಸ್ ಬ್ರಾಕೆಟಲ್ಲಿ 3/4 ಡಿವೈಡ್ ಬೈ 1/2 ಕರೆಕ್ಟ್ ಹೆಂಗಿದೆಯಾ ಹೇಳ್ರಿ ಫಸ್ಟ್ ಏನು ಮಾಡಬೇಕು ಬ್ರಾಕೆಟ್ ಇರೋದು ಡಿವಿಷನ್ ಮಾಡ್ಬೇಕು ಕರೆಕ್ಟಾ ಹಂಗೆ ಹಿಡ್ಕೊ 7/8 ಮೈನಸ್ ಓಪನ್ ಬ್ರೇಸ್ 3/4 ದಿಸ್ ವಿಲ್ ಬಿಕಮ್ ಇಂಟು 2/1 ಎಲ್ಲ ಡಿವೈಡ್ ಆಗುತ್ತಾ 2 1s 2 2 2s 4 ಸೊ ದಿಸ್ ಬಿಕಮ್ 7/8 ಮೈನಸ್ 3/2 ಇಂಟು 1/1 1/1 ಇದ್ರೇನು ಇರಲಿಲ್ಲ ಅಂದರೆ ಕರೆಕ್ಟಾ 7/8 ಮೈನಸ್ 3/2 ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್ ಸಬ್ಟ್ರಾಕ್ಷನ್ ಡೂ 8 2s 16 2 7 4 7 2s 14 ಮೈನಸ್ 8 3 24 ಸೊ ದಿಸ್ ವಿಲ್ ಬಿಕಮ್ ಮೈನಸ್ ತಪ್ಪು ಹೇಳಬೇಕು ನಿಜ ಹೇಳ್ತೀನಿ ಮೂಗ್ನ ಹಿಂಗೆ ಇಲ್ಲಿ ಇಟ್ಬಿಟ್ಟು ಹಿಂಗೆ ತೆಗೆದುಬಿಡ್ತೀನಿ ಮೈನಸ್ 10/16 ಡಿವೈಡ್ ಆಗುತ್ತಾ ಎಷ್ಟೆಷ್ಟು 2 5s 10 2 8s 16 so this will become minus 5/8 समझ में आया any doubt take next one ಯಾವ್ದು ಬೇಗ ಯಾವ್ದು ಮಾಡಲಿ ಇಲ್ಲಿ 9ನೇದು ಮಾಡ್ತೀನಿ ನೋಡ್ರಿ ಮಾಡ್ಬೋದಾ ನೀವೇ 2/5 ಪ್ಲಸ್ 1/10 ಇದನ್ನೆಲ್ಲ ಮಾಡ್ಬೋದು ತಾನೆ ಈ ಥರ ಚೈಲ್ಡ್ ಥರ ಇದ್ದಾವೆ ಇದು ನೀವು ಮಾಡ್ತೀರಾ ಓಕೆ ಡನ್ ನೆಕ್ಸ್ಟ್ ಒನ್ ಮತ್ತೆ ಯಾವ್ದು ಮಾಡಲಿ ಲಾಸ್ಟ್ ಒನ್ ಮಾಡಲಾ ಲಾಸ್ಟ್ ಒನ್ ಈಸಿ ತಾನೆ ಲಾಸ್ಟ್ ಒನ್ ಈಸಿ ಇಲ್ಲ ಲಾಸ್ಟ್ ಒನ್ ನಿನ್ನೆ ಇದೇ ತಾನೆ ಹೋಮ್ವರ್ಕ್ ಕೊಟ್ಟಿದ್ದು ಎಷ್ಟು ಜನ ಮಾಡಿದ್ದೀರಾ ಎಷ್ಟು ಜನ ಮಾಡಿಲ್ಲ ಅಲ್ಲಿ ಪೋಲ್ ಎತ್ಕೊಂಬಂಗೆ ಕಿಸಿಯೋದಲ್ಲ ಇವಾಗ ಇಕ್ತೀನಿ ತಡ್ರಿ